ಸಿಂಹಾಸನಾಧೀಶ ಈಗ ಡಿ.ಕೆ. ಶಿವಕುಮಾರ್ ಕೂತ್ಕೊಳ್ತಾರ ಕುರ್ಚಿಯ ಮೇಲೆ ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇದೆ. ಸೋಮವಾರ ಪ್ರಮಾಣ ವಚನ ಅಂತಿದ್ದಾರೆ. ಒಟ್ಟು 3 ದಿನಾಂಕವನ್ನು ಪಡ್ಕೊಂಡಿದ್ದಾರೆ. 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು ಅನ್ನುವಂಥದ್ದು. ಸೊ ಈ ದಿನಾಂಕದಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋರಿದ್ದಾರೆ. ಅಂದರೆ ಸೋಮವಾರ, ಬುಧವಾರ ಅಥವಾ ಶುಕ್ರವಾರ ಈ 3 ದಿನಗಳನ್ನು ಕೇಳಿಟ್ಕೊಂಡಿದ್ದಾರಂತೆ. ಇದರಲ್ಲಿ ಈಗ ಸೋಮವಾರ ಪ್ರಿಫರೆನ್ಸ್ ಜಾಸ್ತಿ ಇದೆ. ಅದಾಗದೇ ಇದ್ರೆ ಬುಧವಾರ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಸಿಂಪಲ್ ಅಂತಿದ್ದಾರೆ. ಪದಗ್ರಹಣ ಕಾರ್ಯಕ್ರಮ ಡಿ.ಕೆ. ಶಿವಕುಮಾರ್ ಗ್ರ್ಯಾಂಡ್ ಪ್ರಮಾಣ ವಚನಕ್ಕೆ ಬ್ರೇಕ್ ಅಂತಿದ್ದಾರೆ. ಸೊ ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಕಾರ್ಯಕರ್ತರು ಜನರಿಗೆ ನೋ ಎಂಟ್ರಿ, ಗಲಿಬಿಲಿ ಮಾಡಿಕೊಡೋ ಹಾಗಿಲ್ಲ. ಅಜ್ಜಯ್ಯರ ಸೂಚನೆಯ ಬೆನ್ನಲ್ಲೇ ಈಗ ಸಿಂಪಲ್ ಆಗಿ ಪದಗ್ರಹಣವನ್ನ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ಬುಧವಾರ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕ. ಬುಧವಾರ 3 ದಿನಾಂಕವನ್ನ ಪಡ್ಕೊಂಡಿದ್ರು. 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು. 1ನೇ ತಾರೀಕು ಮಿಸ್ ಆದ್ರೆ 3ನೇ ತಾರೀಕು, 3ನೇ ತಾರೀಕು ಮಿಸ್ ಆದ್ರೆ 5ನೇ ತಾರೀಕು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ರು ಅಂತ. ಅದರಲ್ಲಿ ಈಗ 3ನೇ ತಾರೀಕಿಗೆ ಫಿಕ್ಸ್ ಆಗ್ತಾ ಇದೆ. ಅವ್ರಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ಕೊಳ್ಬೇಕು ಅಂತ ಇತ್ತು. ಬಟ್ ಅಜ್ಜಯ್ಯ ಹೇಳಿರೋದ್ದಾರೆ ಯಾವುದೇ ರೀತಿಯಾಗಿ ಆಡಂಬರ ಬೇಡ ಅಂತ ಹೇಳಿ. ಸೊ ಹಾಗಾಗಿ ಗಾಜಿನ ಮನೆಯಲ್ಲಿ ಲೋಕಭವನದಲ್ಲಿ ಸಿಂಪಲ್ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅಲ್ಲಿಗೆ ಕಾರ್ಯಕರ್ತರಿಗೆ, ಜನರಿಗೆ ನೋ ಎಂಟ್ರಿ. ಓನ್ಲಿ ಯಾರಿಗೆ ಆಹ್ವಾನ ಇರುತ್ತೆ ಅವರಿಗೆ ಮಾತ್ರ ಅಲ್ಲಿ ಒಳಗಡೆಗೆ ಬಿಡ್ತಾರೆ. ಶಾಸಕರು, ಮಂತ್ರಿಗಳಾಗಬೇಕು ಅನ್ನುವಂಥವ್ರು, ಅವರ ಫ್ಯಾಮಿಲಿ, ಪಕ್ಷದಲ್ಲಿ ಸಿಗಬೇಕಾಗಿರೋದು ಅವ್ರಿಗೆ ಮಾತ್ರ. ಯಾರಿಗೆ ಪಾಸ್ ಇರುತ್ತೆ ಅವ್ರು ಮಾತ್ರ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ನುಳಿದಂಥವ್ರಿಗೆ ಎಂಟ್ರಿ ಕೊಡೋದಿಲ್ಲ. ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಲೋಕಭವನದ ಒಳಗಡೆಗೆ. ಸೊ ಅದರಲ್ಲೂ ಕೂಡ ಮಳೆ ಇರುತ್ತೆ. ಸೊ ಹಾಗಾಗಿ ಸೋಮವಾರ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬುಧವಾರಕ್ಕೆ ಹೋಗ್ತಾ ಇದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಪಟ್ಟಾಭಿಷೇಕ. ಸರಳವಾಗಿ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಡಂಬರ ಬೇಡ ಅಂತ. ಭದ್ರತೆ ಮತ್ತು ಟ್ರಾಫಿಕ್ ಕಾರಣದಿಂದ ಸರಳ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಈಗ ಮುಂದಾಗ್ತಾ ಇರೋದು. ಸ್ಪೆಷಲ್ ಪಾಸ್ ವಿತರಣೆಗೂ ಕೂಡ ಬ್ರೇಕ್ ಅನ್ನ ಹಾಕಿದ್ದಾರೆ. ಲಿಮಿಟೆಡ್ ಪಾಸ್ಗಳು. ಸಂಜೆ ಬಳಿಕ ಪ್ರಮಾಣ ವಚನದ ಸಮಯ ಕೂಡ ನಿಗದಿಯಾಗತ್ತೆ. ಬೆಳಗ್ಗೆನ, ಮಧ್ಯಾಹ್ನನ, ಸಂಜೆನ, ಯಾವ ಸಂದರ್ಭದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದು ಇವತ್ತು ಸಂಜೆ ಆದ ಬಳಿಕ ನಿಗದಿಯಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬುಧವಾರ ಪ್ರಮಾಣ ವಚನ ಗ್ಯಾರಂಟಿ ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ. ಸೊ ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ಇರೋದಿಲ್ಲ ಅನ್ನುವಂಥದ್ದು ಈಗಷ್ಟೇ ಬರ್ತಾ ಇರುವಂಥ ಅಪ್ಡೇಟ್. ರಾಜಭವನ ಗ್ಲಾಸ್ ಹೌಸ್ ಸ್ಥಳ, ರಾಜಭವನ ಗ್ಲಾಸ್ ಹೌಸ್ ಸ್ಥಳ, ರಾಜಭವನ ಗ್ಲಾಸ್ ಹೌಸ್. ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಂತ ತೀರ್ಮಾನ ಆಗಿದೆ. ಸೊ ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಇವತ್ತು ನೀವು ಟಿ ವಿನಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಧಾನಸೌಧದ ಸ್ಟೆಪ್ಸ್ ಮೇಲೆ ತಗೋತಾರೆ, ಮೆಟ್ಟಲುಗಳ ಮೇಲೆ ತಗೋತಾರೆ, ಅಥವಾ ಇದರಲ್ಲಿ ಗವರ್ನರ್ ಇದರಲ್ಲಿ ತಗೋತಾರೆ, ಏನು ಗ್ಲಾಸ್ ಹೌಸಲ್ಲಿ ತಗೋತಾರೆ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇದೆ. ತಮಗೆಲ್ಲ ಗೊತ್ತಿದೆ, ಇವತ್ತೊಂದು ದಿವಸ ಇವತ್ತು ಕೇಂದ್ರ ಸರ್ಕಾರದ ಕೊಡುಗೆ ಪೆಟ್ರೋಲು, ಡೀಸೆಲ್ಲು ಜಾಸ್ತಿಯಾಗಿ ತುಂಬ ದುಬಾರಿಯಾಗಿರೋದ್ರಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ಸುಮಾರು ಒಂದು 10-15 ಸಾವಿರ ಬಸ್ಗಳನ್ನ ಬುಕ್ ಮಾಡೋದಕ್ಕೆ ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಎಲ್ಲ ಒಂದೊಂದು ಡಿಸ್ಟ್ರಿಕ್ಟಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಬರಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಗಬೇಕು ಅನ್ನೋ ಇದರಲ್ಲಿ ಇತ್ತು. ಆದರೆ ಅದು ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ. ಯಾಕೆ ಅಂತ ಅಂದರೆ ಇವತ್ತು 3ನೇ ತಾರೀಕು ವೀಕ್ ಡೇ ಆಗಿರೋದ್ರಿಂದ ಜನಗಳಿಗೆ ಬೆಂಗಳೂರು ಸಿಟಿನಲ್ಲಿ ಹಿಂದೆ ನಾವು ಸಾಕಷ್ಟು ಇದರಲ್ಲಿ ನೋಡಿದ್ದೀವಿ. ನಾವು ಟ್ರಾಫಿಕ್ ಗೊಂದಲಗೊಳ್ಳದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ
ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಎಷ್ಟು ಕಷ್ಟ ಇದೆ ಇವತ್ತು ಬೆಂಗಳೂರು ಸಿಟಿ ಟ್ರಾಫಿಕ್ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೆ ತೊಂದರೆ ಆಗಬಾರ್ದು ಜನಗಳಿಗೆ. ಇದು ನಾವು ತಗೊಳ್ಳೋವಂಥ ಯಾವುದೇ ಒಂದು ಕಾರ್ಯಕ್ರಮ ತೊಂದರೆ ಆಗಬಾರ್ದು, ಆಡಂಬರದಿಂದ ಕೂಡಿರಬಾರ್ದು. ಈ ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು, ಆದಷ್ಟು ಸಿಂಪಲ್ಲಾಗಿ ತಗೋಬೇಕು. ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ. ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ನ ಇವತ್ತು ಕೊಟ್ಟಿದೆ. ಇವತ್ತು ಸಮಯ ಒಂದು ಫಿಕ್ಸ್ ಆಗಬೇಕು. ಆ ಸಮಯ ಒಂದನ್ನು ಇವತ್ತು ಸಾಯಂಕಾಲ ಹೇಳ್ತೀವಿ. 3ನೇ ತಾರೀಕು ಗ್ಲಾಸ್ ಹೌಸು, ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಇದು ನಡೀತದೆ. ಅದಕ್ಕೆ ನಾನು ಕಾರ್ಯಕರ್ತರಲ್ಲಿ ಮತ್ತು ಎಲ್ಲ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೂ ಕೂಡ ಬರದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಏನ್ರಿ ಎಷ್ಟು ಸುಳ್ಳು ಹೇಳ್ತಾರೆ ಅಂತ, ಯಾಕೆ ಜನರ ಕಿವಿಗೆ ಹೂವು ಇಡಕ್ಕೆ ಹೋಗ್ತಾರೆ? ವಿಧಾನಸೌಧ ಮುಂದೆ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥ ದೃಶ್ಯ ಸಮೇತವಾಗಿ ನಾವೇ ಹೇಳ್ತಾ ಇದ್ವಿ. ಯಾವುದೋ ಬೇರೆ ಕಾರಣಕ್ಕೋಸ್ಕರ ರಾಜಭವನದ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ಚೇಂಜ್ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಅದನ್ನು ನಾವು ಜನರ ಪರವಾಗಿ ಜನರ ಕಾಳಜಿಯನ್ನು ನೋಡ್ತಾ ಇದ್ದೀವಿ. ಕೇಂದ್ರ ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಿದ್ದಕ್ಕೆ ಜನರಿಗೆ ಕಷ್ಟ ಆಗಬಾರ್ದು ಅನ್ನೋದು ಯಾಕಿಂತವೆಲ್ಲ ಸುಳ್ಳು ಹೇಳ್ತಾರೆ? ಜನಕ್ಕೆ ಗೊತ್ತಾಗಲ್ವೇನ್ರಿ ಇದು ಸುಖೇಶ್? ಅರುಣ್, ಖಂಡಿತ ಆ ಕಾರಣಕ್ಕಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನ ಮುಂಭಾಗದಲ್ಲಿ ಮಾಡಬೇಕು ಅನ್ನುವಂಥದ್ದು ಮತ್ತು 3ನೇ ತಾರೀಕು ಮಾಡಬೇಕು ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮಾನಸಿಕವಾಗಿ ಸಿದ್ಧವಾಗಿದ್ದರು. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ, ಮೊದಲನೇದಾಗಿ ಈ ಸಂದರ್ಭದಲ್ಲಿ ಸಂಭ್ರಮ ಬೇಡ ಅನ್ನುವಂಥದ್ದು ಅಜ್ಜಯ್ಯನ ಒಂದು ಕಿವಿ ಮಾತು ಕೂಡ ಕಾರಣ ಹೌದು, ಜೊತೆಗೆ ಮಳೆ ಕೂಡ ಕಾರಣ ಹೌದು. ಅಂದರೆ ಅಕಾಲಿಕವಾಗಿ ಮಳೆ ಶುರು ಆಯಿತು ಅವತ್ತು ಅಂದರೆ ಇಡೀ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೂಡ ಹಾಳಾಗುತ್ತೆ, ಮತ್ತು ಜನರಿಗೂ ಕೂಡ ಬರೋಕ್ಕೆ ಸಮಸ್ಯೆ ಆಗುತ್ತೆ ಅಂತ ಒಂದು. ಮತ್ತು ದೊಡ್ಡ ಮಟ್ಟದಲ್ಲಿ ಜನವನ್ನು ಸೇರಿಸುವ ಒಂದು ರೀತಿಯ ರಿಸ್ಕ್ ಇದೆ. ಯಾಕಂದರೆ ಈ ಹಿಂದೆ ಅಷ್ಟೇ ದೊಡ್ಡ ಮಟ್ಟದ ಜನ ಸೇರಿಸಿದಂತೂ RCB ಏನು ಸೆಲೆಬ್ರೇಷನಲ್ಲಿ ಏನಾಯಿತು ಅನ್ನೋದು ಕೂಡ ಗೊತ್ತಿರುವಂಥದ್ದು, ಅದು ಒಂದು ಭಾಗ ಇರ್ಬೋದು. ಜೊತೆಗೆ ಈ ಸಂದರ್ಭ ಸೂಕ್ತ ಅಲ್ಲ, ಹೆಚ್ಚು ಜನರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಸ್ವೀಕರಿಸುವ ಸೂಕ್ತ ಅಲ್ಲ ಅನ್ನುವಂಥ ಕಿವಿ ಮಾತು ಹೇಳಲಿಕ್ಕೂ ಕೂಡ ಕಾರಣ ಇದೆ. ಯಾವ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಆ ವಿಚಾರದ ಸೂಕ್ಷ್ಮತೆಯನ್ನು ಬಹುಶಃ ಅಜ್ಜಯ್ ಹೇಳದಂತೆ ಕಾಣ್ತಾ ಇದೆ. ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಥ ಆದಂತಿದೆ. ಆ ಕಾರಣಕ್ಕಾಗಿ ಈಗ ಸರಳವಾಗಿ ಮಾಡಬೇಕು, ರಾಜಭವನದ ಗ್ಲಾಸ್ ಹೌಸ್ನಲ್ಲಿ ಮಾಡಬೇಕು ಮತ್ತು ಜೂನ್ 3ನೇ ತಾರೀಕು ಅನ್ನೋದು ಫಿಕ್ಸು. ಒಂದು 3 ಸಮಯವನ್ನು ಬೇರೆ ಬೇರೆ ಜ್ಯೋತಿಷಿಗಳು ಒಳಗೊಂಡಂತೆ ಕೊಟ್ಟಿದ್ದಾರೆ. 3 ಸಮಯ ಅವರ ಜಾತಕಕ್ಕೆ ಹೊಂದಾಣಿಕೆ ಆಗುತ್ತೆ. ಬೆಳಗ್ಗೆ 10:30, ಮಧ್ಯಾಹ್ನ 3 ಗಂಟೆ, ಸಂಜೆ 5:15. ಈ 3ರಲ್ಲಿ ಯಾವುದೋ ಒಂದು ಸಮಯವನ್ನು ಅವರು ಅಂತಿಮಪಡಿಸಬೇಕಾಗಿದೆ. ಅದು ಇನ್ನೂ ಅಂತಿಮವಾಗಿಲ್ಲ ಅನ್ನೋದು ಬಿಟ್ಟರೆ ದಿನ ಮತ್ತು ಜಾಗ ನಿಗದಿಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಬಾರ್ದು ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಮತ್ತೊಂದು ಕಡೆ ಮಳೆ ಬರುವ ಆತಂಕವೂ ಇದೆ. ಒಟ್ಟಾರೆಯಾಗಿ ಸುಸೂತ್ರವಾಗಿ ನಡಿಬೇಕು, ಜನ ಕಡಿಮೆ ಆದರೂ ಪರವಾಗಿಲ್ಲ, ಯಶಸ್ವಿಯಾಗಿ ನಡಿಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬುಧವಾರ ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕ ಫಿಕ್ಸ್.